ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ತ್ರಿಮಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಗಂಧರ್ವನು ವಸಿಷ್ಠನ ಮಹಾತ್ಮ್ಯವನ್ನು ತಿಳಿಸಿ ಅಂತಹ ಬ್ರಾಹ್ಮಣನೊಬ್ಬನನ್ನು ಪುರೋಹಿತನನ್ನಾಗಿ ಮಾಡಿಕೊಳ್ಳುವಂತೆ ಉಪದೇಶಿಸಿದುದು ಎಂಬ 190ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಗಂಧರ್ವನ ಮಾತುಗಳನ್ನು ಕೇಳಿ ಅರ್ಜುನನು ಭಕ್ತಿಯುಕ್ತನಾಗಿ ವಸಿಷ್ಠನ ತಪೋಬಲವನ್ನು ತಿಳಿಯುವುದರಲ್ಲಿ ಅಧಿಕ ಕುತೂಹಲವುಳ್ಳವನಾಗಿ ಗಂಧರ್ವನನ್ನು ಕುರಿತು, ಗಂಧರ್ವರಾಜ, ನಮ್ಮ ಹಿರಿಯರಿಗೆ ಪುರೋಹಿತನಾಗಿದ್ದ ಮಹರ್ಷಿಯು ವಸಿಷ್ಠನೆಂದು ತಿಳಿಸಿದೆ. ಆತನಿಗೆ ಆ ಹೆಸರು ಬಂದ ರೀತಿಯನ್ನು, ಆತನ ಮಹಾತ್ಮ್ಯವನ್ನು ಕೇಳಲು ನನಗೆ ಕುತೂಹಲವಿದೆ. ಅದನ್ನು ನನಗೆ ತಿಳಿಸು ಎಂದನು. ಆಗ ಗಂಧರ್ವನು, ವಸಿಷ್ಠರು ಬ್ರಹ್ಮನ ಮಾನಸ ಪುತ್ರನು, ಅರುಂಧತಿಯ ಪತಿ. ದೇವತೆಗಳಿಗೂ ಜಯಿಸಲು ಸಾಧ್ಯವಾದ ಕಾಮ ಕ್ರೋಧಗಳೆರಡನ್ನು ಆತನು ತಪಸ್ಸಿನ ಮೂಲಕವಾಗಿ ಗೆಲ್ಲಲು ಅವು ಆತನ ಪಾದ ಸೇವಕಗಳಾಗಿವೆ. ಇಂದ್ರಿಯಗಳನ್ನು ವಶಪಡಿಸಿಕೊಂಡುದರಿಂದಲೇ ಆತನು ವಸಿಷ್ಠ ಎನಿಸಿಕೊಂಡನು. ಆತನು ಕಾಮ ಕ್ರೋಧಗಳನ್ನು ಗೆದ್ದಂತೆಯೇ ಶತ್ರುಗಳನ್ನು ಗೆದ್ದವನು, ಲೋಕಗಳನ್ನೆಲ್ಲ ಜಯಿಸಿದವನು, ಎಲ್ಲಾ ಲೋಕಗಳಿಗೆ ಹೋಗುವ ಮಾರ್ಗಗಳನ್ನು ದಿಕ್ಕುಗಳನ್ನು ಗೆದ್ದವನು. ಆತನ ಬುದ್ಧಿಯು ಘನವಾದುದು. ಆದುದರಿಂದಲೇ ಆತನು ವಿಶ್ವಾಮಿತ್ರನ ಅಪರಾಧದಿಂದ ತನಗುಂಟಾದ ಮಹಾಕೋಪವನ್ನು ಅಡಗಿಸಿಕೊಂಡು ಆ ಕುಶಿಕ ವಂಶದವರನ್ನು ನಿರ್ಮೂಲ ಮಾಡದೆ ಬಿಟ್ಟನು. ಪುತ್ರ ಶೋಕದಿಂದ ಬಾಧೆ ಪಡುತ್ತಿದ್ದಾಗಲೂ ತಾನು ಶಕ್ತಿವಂತನಾಗಿದ್ದರೂ ಶಕ್ತಿ ಇಲ್ಲದವನಂತಿದ್ದನೇ ಹೊರತು ಅಪರಾಧಿಯಾದ ವಿಶ್ವಾಮಿತ್ರನಲ್ಲಿ ಕ್ರೂರ ಕರ್ಮಗಳನ್ನು ಮಾಡಲಿಲ್ಲ. ಮೃತನಾದ ತನ್ನ ಪುತ್ರರನ್ನು ಯಮಗ್ರಹದಿಂದ ಹಿಂತಿರುಗಿ ಕರೆತರಲು ಶಕ್ತನಾಗಿದ್ದರು. ಮಹಾ ಸಮುದ್ರವು ತನ್ನ ಎಲ್ಲೆಯನ್ನು ಹೇಗೋ ಹಾಗೆ ವಿಧಿ ನಿಯಮವನ್ನು ಮೀರದಿದ್ದನು. ಮನುಜ ಶ್ರೇಷ್ಠರಾದ ಇಕ್ಷ್ವಾಕು ವಂಶಸ್ಥರು ಜಿತಾತ್ಮನಾದ ಆ ಮಹಾತ್ಮನನ್ನು ಪುರೋಹಿತನನ್ನಾಗಿ ವರಿಸಿದ ಮೇಲೆಯೇ ಈ ಭೂಮಂಡಲವೆಲ್ಲವನ್ನು ಪಡೆದರು. ಕುರುನಂದನ, ಆ ರಾಜನು ಋಷಿಶ್ರೇಷ್ಠನಾದ ಆ ವಸಿಷ್ಠನನ್ನು ಪುರೋಹಿತನನ್ನಾಗಿ ಮಾಡಿಕೊಂಡು ಹಲವು ದೊಡ್ಡ ಯಾಗಗಳನ್ನು ನಡೆಸಿದನು. ಆ ಬ್ರಹ್ಮರ್ಷಿಯು ಆ ರಾಜಶ್ರೇಷ್ಠರೆಲ್ಲರಿಂದಲೂ ದೇವತೆಗಳಿಂದ ಬೃಹಸ್ಪತಿಯು ಹೇಗೋ ಹಾಗೆ ಹಲವು ಯಾಗಗಳನ್ನು ಮಾಡಿಸಿದನು. ಆದುದರಿಂದ ನೀನು ಮನಸ್ಸಿನಲ್ಲಿ ಧರ್ಮವೇ ಮುಖ್ಯವಾಗಿ ಉಳ್ಳವನು, ವೇದಗಳನ್ನು ಧರ್ಮಗಳನ್ನು ತಿಳಿದವನು, ಮನಸ್ಸಿಗೆ ಹಿತನಾದವನು, ಗುಣವಂತನೂ ಆದ ಬ್ರಾಹ್ಮಣನೊಬ್ಬನನ್ನು ಪೌರೋಹಿತ್ಯಕ್ಕಾಗಿ ಆರಿಸಿಟ್ಟುಕೊಳ್ಳಬೇಕು. ಪಾರ್ಥ, ಒಳ್ಳೆಯ ಕುಲದಲ್ಲಿ ಹುಟ್ಟಿ ಭೂಮಿಯನ್ನು ಜಯಿಸಲು ಅಪೇಕ್ಷಿಸುವ ಕ್ಷತ್ರಿಯನು ರಾಜ್ಯಾಭಿವೃದ್ಧಿಗಾಗಿ ಮೊದಲು ಒಬ್ಬ ಪುರೋಹಿತನನ್ನು ಏರ್ಪಡಿಸಿಕೊಳ್ಳಬೇಕು. ಆದುದರಿಂದ ಗುಣವಂತನು, ಜಿತೇಂದ್ರಿಯನು, ವಿದ್ವಾಂಸನು, ಧರ್ಮ ಕಾಮಾರ್ಥ ಸ್ವರೂಪಗಳನ್ನು ತಿಳಿದವನು ಆದ ಒಬ್ಬ ಬ್ರಾಹ್ಮಣ ಪುರೋಹಿತನು ನಿನಗೆ ಅವಶ್ಯವು ಎಂದನು. ಇದು 190ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.